ಒಂದು ಸಮಯಲ ಮೊದಲನೇ ಅಧ್ಯಾಯ, ಒಂದು ಸಮಯಲ ಮೊದಲನೇ ಅಧ್ಯಾಯದಲ್ಲಿ 3ನೇ ವಚನ. ಒಂದು ಸಮಯಲ ಮೊದಲನೇ ಅಧ್ಯಾಯ 3ನೇ ವಚನ ಹೇಳ್ತದೆ. ಓಕೆ, 2ನೇ ವಚನದಿಂದ, ಎಲ್ಕಾನನಿಗೆ ಹನ್ನಳು ಪೆನಿನ್ನಳು ಎಂಬ 2 ಹೆಂಡತಿಯರಿದ್ದರು. ಪೆನಿನ್ನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷ ಏನಂತೆ, ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಪ್ನಿ. ಓಕೆ, ನನಗೆ ಗೊತ್ತಿಲ್ಲ ಪೆನಿನ್ನಳು ಸಹ ಅವನ ಜೊತೆಗೆ ಹೋಗ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ. ಅಲ್ಲೆಲ್ಲನೂ ಇದೆಯಾ ಎಲಿಜಬೆತ್? ಇಲ್ಲ. ಓಕೆ, ಪೆನಿನ್ನಳು ಹೋಗ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷ ಯಾರು ಹೋಗ್ತಾ ಇದ್ರು? ಹನ್ನಳು ಹೋಗ್ತಾ ಇದ್ಲು. ಹನ್ನಳು ಏಕೆ ಹೋಗ್ತಾ ಇದ್ಲು? ಅವಳಿಗೇನಿರಲಿಲ್ಲ, ಮಕ್ಕಳಿರಲಿಲ್ಲ. ಪೆನಿನ್ನಳು ಪ್ರಾರ್ಥನೆ ಮಾಡಿರ್ಬೋದು. ಒಂದು ವೇಳೆ ಪೆನಿನ್ನಳು ಪ್ರಾರ್ಥನೆ ಮಾಡಿದ್ರು, ಹನ್ನಳು ಪ್ರಾರ್ಥನೆ ಮಾಡಿದ್ರು, ಏನಾದರೂ ವ್ಯತ್ಯಾಸ ಇದೆಯಾ? ಏನಿದೆ? ಏನಿರ್ಬೋದು ಹೇಳ್ರಿ? ಹನ್ನಳು ಪ್ರೇಯರ್ ಮಾಡಬೇಕಾದ್ರೆ ಹೇಗೆ ಮಾಡ್ತಾಳೆ ಅಂದರೆ, ನೆಲದ ಮೇಲೆ ಬಿದ್ದು ಡೆಸ್ಪರೇಟ್ ಪ್ರೇಯರ್. ಡೆಸ್ಪರೇಟ್ ಅಂತಂದ್ರೆ ಏನು ಗೊತ್ತಾ? ಕನ್ನಡದಲ್ಲಿ ಹತಾಶರಾಗಿರ್ತಾರೆ. ಎಷ್ಟು ಜನ ನೀವು ಹತಾಶರಾಗಿ ಪ್ರೇಯರ್ ಮಾಡಿದ್ದೀರಿ? ಹೋರಾಟ ಬಂದಾಗ, ಸಂಕಟ ಬಂದಾಗ, ಅಯ್ಯೋ ಸಾಯ್ಬೇಕು ಅನ್ನಿಸ್ದಾಗ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನಿಸ್ದಾಗ, ತುಂಬ ಅವಮಾನ ಆದಾಗ, ಓಕೆ, ಏನೂ ಕಾಸಿಲ್ದಾಗ, ನಾವು ರೋಗ ಬಂದಾಗ ಹೇಗೆ ಪ್ರೇಯರ್ ಮಾಡ್ತೀವಿ? ಹತಾಶರಾಗಿ. ಇದಕ್ಕೆ ಇಂಗ್ಲೀಷಲ್ಲಿ ಡೆಸ್ಪರೇಟ್ ಪ್ರೇಯರ್. ಈ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ರ? ಪ್ರಿಯರೇ, ಪ್ರೇಯರ್ ಮಾಡುವಾಗ ಅಮೇರಿಕಾದವ್ರು ಮಾಡ್ದಂಗೆ ಮಾಡ್ರಿ. ಹೇ ಗಾಡ್, ಹೌ ಆರ್ ಯು ದಿಸ್ ಮಾರ್ನಿಂಗ್, ಆನ್ಸರ್ ಮೈ ಪ್ರೇಯರ್. ಅವೆಲ್ಲ ನಡೆಯಲ್ಲ ದೇವ್ರ ಮುಂದೆ. ಓಕೆ, ದೇವ್ರ ಹತ್ರ ಪ್ರೇಯರ್ ಮಾಡುವಾಗ ಹತಾಶರಾಗಿ ಪ್ರೇಯರ್ ಮಾಡಬೇಕು. ಡೆಸ್ಪರೇಟ್, ಸೀರಿಯಸ್, ಗಂಭೀರವಾಗಿ ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಹನ್ನಳು ಹೇಗೆ ಪ್ರೇಯರ್ ಮಾಡಿಲ್ಲ ಅಂದರೆ, ಗಾಡ್ ಹ್ಯಾವ್ ಮರ್ಸಿ ಆನ್ ಮೀ, ನನ್ನ ದುಃಖವನ್ನು ತೆಗೆದು ಹಾಕು ನನ್ನ ಸ್ವಾಮಿ. ಅವಳು ಹೇಳ್ತಾಳೆ ಎಲಿಯನ್ಗೆ, ಏನು ಹೇಳ್ತಾಳೆ? ಏಲಿಗೆ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. 15ನೇ ವಚನ. ಅದಕ್ಕೆ ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವ್ಯಥೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ಎಂದಾದರೂ ಹೀಗೆ ಪ್ರೇಯರ್ ಮಾಡ್ತೀರಾ? ಪ್ರೇಯರಲ್ಲಿ ಆಸಕ್ತಿನೇ ಇಲ್ಲ ಅನೇಕ ಜನರಿಗೆ. ಕ್ರೈಸ್ತರಿಗೆ ಆಸಕ್ತಿ ಇಲ್ಲ. ಅವರ ದೇವರು ಪ್ರೇಯರ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಇವರಿಗೆ ಪ್ರೇಯರ್ ಮಾಡೋ ಆಸಕ್ತಿ ಇಲ್ಲ. ಆದರೆ ಇಲ್ಲಿ ಹೇಗೆ ಇವಳು ಪ್ರೇಯರ್ ಮಾಡ್ತಾಳೆ ಅಂದರೆ, ಮನೋವ್ಯಥೆಯಿಂದ ಪ್ರೇಯರ್ ಮಾಡ್ತಾಳೆ. ಡೆಸ್ಪರೇಟ್, ಹತಾಶಳಾಗಿ ಪ್ರೇಯರ್ ಮಾಡ್ತಾಳೆ. ದೇವರು ಅಂತ ಪ್ರಾರ್ಥನೆಗೆ ಕೇರ್ ಆಫ್ ಫೂಟ್ ಅಂತ ಹೇಳಲ್ಲ, ಅಲ್ಲಿಂದ ಇಳಿದು ಬರ್ತಾರೆ. ಹಲ್ಲೆಲೂಯಾ. ಅವರ ಕಣ್ಣೀರನ್ನು ತುಳಿದು ಹೋಗುವ ದೇವರು ನಮ್ಮ ದೇವರು ಅಲ್ಲ. ನಮ್ಮ ದೇವರು ಕಣ್ಣೀರನ್ನು ಒರೆಸುವ ದೇವರು. ಕೀರ್ತನೆ 34:18 ಸ್ವಾಮಿ ಹೇಳ್ತಾರೆ, ಮನ ಮುರಿದವರ ಹತ್ತಿರದಲ್ಲಿಯೇ ನಾನಿದ್ದೇನೆ. ಹಲ್ಲೆಲೂಯಾ. ಮನ ಮುರಿದವರ ಹತ್ತಿರದಲ್ಲಿಯೇ ನಾನಿದ್ದೇನೆ. ಅದಕ್ಕೆ ನನ್ನ ಅನೇಕ ಕಥೆಗಳಿವೆ, ಅದನ್ನು ನಾನು ಇವಾಗ ಹೇಳೋದಿಲ್ಲ. ಆದರೆ ಪ್ರಿಯರೇ, ನಾವು ಮನ ಮುರ್ಕೊಂಡು ಹೋಗಿರ್ತೇವೆ. ಯಾರಿಗೂ ಹೇಳೋಕ್ಕೂ ಆಗಲ್ಲ, ಉಗಳಕ್ಕೂ ಆಗಲ್ಲ, ನುಂಗಕ್ಕೂ. ಹೇಳ್ರಿ, ಎಷ್ಟು ಜನ ಹೇಳ್ತೀರಿ, ನಮಗೆ ಅಂಥವೆಲ್ಲ ಆಗಿಲ್ಲ ಪಾಸ್ಟ್ರೆ? ಎಲ್ರಿಗಾಗಿದೆಯಾ? ನುಂಗಕ್ಕೂ ಇಲ್ಲ, ಉಗಳಕ್ಕೂ ಇಲ್ಲ. ಇದನ್ನು ಯಾರು ಬಲ್ಲರು? ಅದಕ್ಕೆ ಹತಾಶರಾಗಿ ನಾವು ಹೋಗಿ ದೇವರ ಹತ್ರ ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕಾದ್ರೆ, ಒಬ್ಬ ಅರಸ ಇದ್ದ, ಹಿಜ್ಕೀಯ ಅಂತ ಅವನ ಹೆಸರು. ಎಲಿಯ ಬಂದು ಹೇಳ್ತೇನೆ ಅವನಿಗೆ, ಏನಂತ ಹೇಳಿದ್ರೆ, ಏಷಯ ಬಂದು ಹೇಳ್ತೇನೆ, ಏನಂತ ಹೇಳಿದ್ರೆ, ನಿನ್ನ ಮನೆಯನ್ನೆಲ್ಲ ಸರಿ ಮಾಡ್ಕೋ, ನಿನ್ನ ಪ್ರಾಣ ಹೋಗ್ತದೆ, ದೇವ್ರು ನಿನ್ನನ್ನು ಕರೀತಾ ಇದ್ದಾರೆ. ಯಾರು? ಹಿಜ್ಕೀಯನಿಗೆ ಏಷಯ ಹೇಳ್ತಾನೆ. ಹಿಜ್ಕೀಯ ಏನು ಮಾಡಿದಂತೆ, ಗೋಡೆ ಕಡೆಗೆ ಮುಖ ಮಾಡಿ, ಹೇ ಗಾಡ್,
ವಾಟ್ ಆರ್ ಯು ಡೂಯಿಂಗ್ ಗಾಡ್ ಅಂತ ಹೇಳಿದ್ನ. ಕಣ್ಣೀರಿಂದ ದೇವ್ರ ಹತ್ರ ಬೇಡಿಕೊಂಡ. ಆಗಿಂದಾಗಲೇ ದೇವರು ಯೇಷನ್ಗೆ ಹೇಳ್ತಾರೆ, ನೋಡಿದೆಯಾ ಅರಸ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೋಗಿ ಹೇಳವನಿಗೆ ಇನ್ನೂ 15 ವರ್ಷ ಬದುಕ್ತಾನೆ. ಹಲ್ಲೆಲೂಯಾ. ನಮ್ಮ ದೇವ್ರಿ ಮಾಡಿರೋದು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಹತಾಶರಾಗಿ ಪ್ರೇಯರ್ ಮಾಡಿದ್ದೀರಾ, ದೇವರು ಕೇಳ್ತಾರೆ. ಗಂಭೀರವಾಗಿ ಪ್ರಾರ್ಥನೆ ಮಾಡ್ತೀರಾ, ದೇವರು ಕೇಳ್ತಾರೆ. ದೇವರಿಗೇನೆ ಬೆಲೆ ಕೊಡದ ಇದ್ದವರು ಪ್ರಾರ್ಥನೆಗೆ ಬೆಲೆ ಕೊಡ್ತಾರ. ಲಂಡನ್ಗೆ ಹೋದಾಗ ಅಲ್ಲಿ ಯಾರೋ ಹೇಳ್ತಾ ಇದ್ರು, ಅಣ್ಣ ಇಲ್ಲಿ ಜನರು ಪ್ರೇಯರ್ ಮಾಡೋದು ಅವಶ್ಯಕತೆಯೇ ಇಲ್ಲ. ಬೆಳಿಗ್ಗೆ ಎದ್ರಿ ಪಿಜ್ಜಾ, ಮಲಗುವಾಗ ಮತ್ತಿನ್ನೇನು ಅವ್ರಿಗೆ ಏನು ಚೀಸು, ಬಟರು, ಊಟ, ಮಾಂಸ, ಬರ್ಗರ್. ಓಕೆ, ಚೆನ್ನಾಗಿ ಹೇಳಿದ್ರು ನೋಡ್ರಿ. ಬರ್ಗರ್ ನಮಗೆಲ್ಲ ಇದೆ, ನಾವು ಏನಕ್ಕೆ ಪ್ರೇಯರ್ ಅವ್ರು ಹತಾಶರಾಗ್ತಾರಾ? ಇಲ್ಲ. ಪ್ರಿಯರೇ, ನಾವು ಹತಾಶರಾಗಿದ್ದರೆ ಕಣ್ಣೀರಿಂದ ಪ್ರಿಯರೇ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಒಂದೊಂದು ಪ್ರಾರ್ಥನೆಯನ್ನು ನಾನು ಶೇಖರಿಸಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. 430 ವರ್ಷ 430 ವರ್ಷ ಇಸ್ರಾಯೇಲ್ರು ಬಂಧನದಲ್ಲಿದ್ದರು, ಹತಾಶರಾಗಿದ್ದರು. ಅಬ್ರಾಹ್ಮನ್ ದೇವರೇ ಯಾವಾಗ ನಮಗೆ ಉತ್ತರ ಕೊಡ್ತೀಯಂತ ಓದ್ರಿ. ವಿಮೋಚನ ಕಂಡ 3ನೇ ಅಧ್ಯಾಯ 7ನೇ ವಚನ ಏನು ಹೇಳುತ್ತೆ? ನಾನು ನಿಮ್ಮ ದುರವಸ್ಥೆಯನ್ನು ನಾನೇನು ಮಾಡಿದ್ದೀನಿ? ನೋಡಿದ್ದೀನಿ. ಓಕೆ, ನಮ್ಮ ದುರವಸ್ಥೆಯನ್ನು ಯಾರು ನೋಡ್ತಾರೆ? ಸರ್ಕಾರದವ್ರು ನೋಡಲ್ವಾ? ಪಕ್ಕದ ಮನೆಯವರು, ನಿಮ್ಮವರು, ನಮ್ಮ ದುರವಸ್ಥೆಯನ್ನು ನಮ್ಮ ದೇವರು ನೋಡ್ತಾರೆ. ಮುಂದೆ ಹೇಳ್ತಾರೆ ಏನಂದ್ರೆ, ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಹೇಳಿದ್ರ ಬಿಟ್ಟಿ ಮಾಡಿಸುವ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ದ ಲಾರ್ಡ್ ಸೇಸ್, ಅವರು ಮೊರೆ ಇಟ್ರಲ್ಲ, ನನಗೇನಾಗಿದೆ? ಕೇಳಿಸಿದೆ. ಪ್ರಿಯ ಸಹೋದರ ಸಹೋದರಿ, ಪ್ರಾರ್ಥನೆಯನ್ನು ಗಂಭೀರವಾಗಿ ತಗೊಳ್ರಿ. ಪ್ರಾರ್ಥನೆಗೆ ಬೆಲೆ ಕೊಡ್ರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಬಿಟ್ಟು ಬಿಡದೆ ಪ್ರಾರ್ಥನೆ ಮಾಡಿ. ನಮ್ಮ ದೇವರು ಉತ್ತರ ಕೊಡ್ತಾರೆ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹೀಗೆ ಇಸ್ರಾಯೇಲ್ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಹನ್ನಳ ಪ್ರಾರ್ಥನೆಯನ್ನು ದೇವರು ಕೇಳಿದ್ರು. ಹತಾಶಳಾಗಿ ಪ್ರಾರ್ಥನೆ ಮಾಡಿದವು. ಮತ್ತು ನಾವು ಇನ್ನೊಂದು ಕಥೆಯನ್ನು ನಾವು ಬೇಗ ಆದಿಕಾಂಡಕ್ಕೆ ಹೋಗಿ ನೋಡೋಣ. ಆದಿಕಾಂಡ ಹಾಗೂ 32ನೇ ಅಧ್ಯಾಯ 22ರಿಂದ ನಾವು ನೋಡಿಕೊಳ್ಳೋಣ. 32:22. ಓಕೆ, ಇಲ್ಲಿ ನಾವು ನೋಡ್ತೇವೆ ಯಾಕೋಬನ ವಿಷಯದಲ್ಲಿ. ಆ ರಾತ್ರಿ ಅವನು ಯಾಕೋಬ ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ. ಇವನು ಹೇಗೆ ಪ್ರೇಯರ್ ಮಾಡ್ತಾ ಇದ್ದಾನೆ? ಜಗಳಗಂಟ. ಯಾರವನು ರೀ? ಜಗಳ ಮಾಡಿದ್ರಿ, ದೇವರೊಟ್ಟಿಗೆ ಜಗಳ ಮಾಡ್ರಿ, ದೇವ್ರು ಕೇಳ್ತಾರೆ. ನಾನು ಸುಮ್ಮನೆ ಬಿಡೋದಿಲ್ಲ ದೇವರು, ಸುಮ್ಮನೆ ಹಾಗೆ ಹೋಗಕ್ಕೆ ನಾನು ಬಿಡಲ್ಲ. ಹಿಡ್ಕೊಂಡು ನಾವು ಕೇಳ್ತೀವಿ, ಲಾರ್ಡ್ ಆನ್ಸರ್ ಮೈ ಪ್ರೇಯರ್. ನನ್ನಲ್ಲಿ ತಪ್ಪಿದ್ರೆ ಹೇಳು ಸ್ವಾಮಿ, ನಮಗೆ ಉತ್ತರ ಕೊಡು, ನಮ್ಮ ಅವಮಾನವನ್ನು ತೆಗೆದುಹಾಕು, ನಮ್ಮ ರೋಗವನ್ನು ವಾಸಿ ಮಾಡು. ಇವನು ಹೇಗೆ ಯಾಕೋಬ ಪ್ರೇಯರ್ ಮಾಡಿದ ಅಂತ ಹೇಳಿದ್ರೆ ಡಿಮ್ಯಾಂಡಿಂಗ್ ಪ್ರೇಯರ್. ಜಾನ್ ನಾಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದಲ್ಲ, ನಾನು ಆ ದೇಶಕ್ಕೆ ಹೋದಾಗ ಆ ಚರ್ಚಲ್ಲಿ ನಾನು ಅವ್ನು ಇಟ್ಟಿರೋ ಮೂರ್ತಿಯನ್ನು, ಅವನ ಬಗ್ಗೆ ಇರುವ ಎಲ್ಲ ಸಂಗತಿಗಳನ್ನ ನಾನು ನೋಡಿ ಬಂದೆ. ಅವನ ದೇವ್ರ ಹತ್ರ ಕೇಳ್ತಾ ಇದ್ದ. ಮೊದಲು ಆರ್ಡಿನರಿ ಪ್ರೇಯರ್ ಮಾಡ್ತಾ ಇದ್ದ, ದೇವರೇ ಸ್ಕಾಟ್ಲೆಂಡಲ್ಲಿ ಒಂದು ಭಕ್ತಿ ಸಂಜೀವನ ಆಗಲಿ ಸ್ವಾಮಿ. ಇದು ಆರ್ಡಿನರಿ ಪ್ರೇಯರ್. ಇವೆಲ್ಲ ನಾವು ಹೆಂಗೆ ಪ್ರೇಯರ್ ಮಾಡ್ತೀವಿ? ಕರ್ನಾಟಕದಲ್ಲಿ ಒಂದು ಭಕ್ತಿ ಸಂಜೀವನ ಆಗಲಿ, ಲೋ ದೇವ್ರೆ ಕರುಣಿಸಪ್ಪ ಕರ್ನಾಟಕದಲ್ಲಿ ಒಂದು ಭಕ್ತಿ ಸಂಜೀವನ. ಇವನು ಹಾಗೇನೆ ಪ್ರೇಯರ್ ಮಾಡಿದ್ದು.
ಯಾರು? ಜಾನ್ ನಾಕ್ಸ್. ಮಾಡಿದ ಅಲ್ಲಿಂದ ಉತ್ತರನೇ ಬರ್ತಾ ಇಲ್ಲ. ಫಾಸ್ಟಿಂಗ್ ಮಾಡಿ ಪ್ರೇಯರ್ ಮಾಡಿದ, ಉತ್ತರ ಬರ್ತಾ ಇಲ್ಲ. ಕಡೆಗೆ ದೇವರಿಗೆ ಸೀರಿಯಸ್ ಆಗಿ ಹೇಳಿದ. ಹಿ ವಾಸ್ ವೆರಿ ಸೀರಿಯಸ್. ದೇವ್ರಿಗೆ ಹೇಳಿದ, ನೀನೇನಾದರೂ ನನಗೆ ಸ್ಕಾಟ್ಲೆಂಡ್ ಕೊಡಲಿಲ್ಲ ಅಂತ ಹೇಳಿದ್ರೆ ಸಾಯ್ತೀನಿ ಅಂತ ಹೇಳಿದ. ದೇವ್ರಿಗೆ ಎಚ್ಚರ ಆಗ್ಬಿಡ್ತು. ದೇವದೂತನ ಕೇಳಿದ್ಯಾ ಅವನೇನು ಪ್ರೇಯರ್ ಮಾಡ್ತಾ ಇದ್ದಾನೆ? ಸ್ಕಾಟ್ಲೆಂಡ್ ಕೊಡ್ದಿದ್ರೆ ಏನು ಮಾಡ್ತಾನಂತೆ? ಹೋಗ್ರಿ, ಎಲ್ಲರೂ ಹೋಗ್ರಿ. ಅಲ್ಲಿ ಸ್ಕಾಟ್ಲೆಂಡಲ್ಲಿ ಪ್ರಿಯರೇ, ಸ್ಕಾಟ್ಲೆಂಡಲ್ಲಿ ಎಂಥ ಒಂದು ರಿವೈವಲ್ ಆಯ್ತಂದರೆ, ಅಲ್ಲಿ ಬಾರ್ಗಳು, ರೆಸ್ಟೋರೆಂಟ್ಗಳೆಲ್ಲ ಮುಚ್ಚಲ್ಪಟ್ಟು ಅಲ್ಲೆಲ್ಲ ಜನ ದೇವರನ್ನು ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಜಾನ್ ನಾಕ್ಸ್ನಲ್ಲಿ ಎಷ್ಟು ಸೀರಿಯಸ್ನೆಸ್ ಇದೆ ಅನ್ನೋದನ್ನು ದೇವರು ನೋಡಿ ಅವನಿಗೆ ಉತ್ತರ ಕೊಟ್ಟರು. ಯಾಕೋಬನಿಗೆ ದೇವರು ಉತ್ತರ ಕೊಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ, ಹಿ ವಾಸ್ ವೆರಿ ಸೀರಿಯಸ್. ಸುಮ್ಮನೆ ಕಾಡು ದೇವ್ರ ಕಾಟ ಕಳೆದಂಗೆ ಪ್ರೇಯರ್ ಮಾಡಬೇಡ್ರಿ. ಸಂಪ್ರದಾಯದ ಪ್ರಾರ್ಥನೆಗಳನ್ನು ಮಾಡಬೇಡ್ರಿ, ದೇವ್ರು ಕೇಳೋದಿಲ್ಲ. ಸಂಪ್ರದಾಯದ ಪ್ರಾರ್ಥನೆ ನಾವು ಏನಂತ ಹೇಳಿದ್ರೆ, ಕೆಲವರು ಬರ್ಕೊಂಬಂದಿರ್ತಾರೆ. ಓಕೆ, ಬರ್ಕೊಂಬಂದದನ್ನು ಅರ್ಥ ಮಾಡ್ಕೊಂಡು ಪ್ರೇಯರ್ ಮಾಡಿದರೆ ಆ ಮಾತು ಬೇರೆ. ಸುಮ್ಮನೆ ಅದನ್ನು ಬರ್ಕೊಂಡು ಬಂದಿದ್ದು ಓದಿ ಪ್ರೇಯರ್ ಮಾಡಿ ಆಮೇನಂದ್ರು ಏನು ಪ್ರೇಯರ್ ಮಾಡಿದ್ರು ಅವ್ರಿಗೆ ಗೊತ್ತೇ ಇಲ್ಲ. ಡೋಂಟ್ ಪ್ರೇ ಲೈಕ್ ದ್ಯಾಟ್, ಬಿಕಾಸ್ ಅವರ್ ಗಾಡ್ ಇಸ್ ದ ಗಾಡ್ ಹೂ ಹ್ಯಾಸ್ ಗಾಟ್ ಇಯರ್ಸ್ ಆ್ಯಂಡ್ ಹಿ ಹಿಯರ್ಸ್. ಅವರಿಗೆ ಕಿವಿ ಇದೆ, ಕೇಳ್ತದೆ. ನಿಮ್ಮ ಕಷ್ಟ ಏನೇ ಇದ್ರು ನಮ್ಮ ದೇವರು ಎಲ್ಲಾನ ಒಂದು ಕಡೆಗೆ ಬೈಬಲ್ನಲ್ಲಿ ನನಗಿದು ಆಗಂಗಿಲ್ಲ ಅಂತ ಹೇಳವ್ರ. ಅವ್ರೇನು ಹೇಳ್ತಾರೆ ಅಂದರೆ, ನರಪ್ರಾಣಿಗೆಲ್ಲ ನಾನೇ ದೇವರು, ನನಗೆ ಅಸಾಧ್ಯವಾದದ್ದು ಉಂಟು. ದ್ಯಾಟ್ ಈಸ್ ಅವರ್ ಗಾಡ್. ದೇವ್ರಂದ್ರೆ ಏನು? ಹಾದಿಗೆ ಹೋಗೋದು ಇದಕ್ಕೂ ದೇವರು, ಅದಕ್ಕೂ ದೇವರು, ಇದಕ್ಕೆ ಏನು ಬುದ್ಧಿ ಇಲ್ವಾ? ಅವ್ರು ನೋಡಿದ್ರೆ PhD ಕಲ್ತಿರ್ತಾನೆ ಅವನು, ಎಲ್ಲದಕ್ಕೂ ಕಂಡದಕ್ಕೆಲ್ಲ ದೇವ್ರು ಅಂತೇಳಿ. ದೇವ್ರಂದ್ರೆ ಯಾರು? ದೇವರಂದ್ರೆ ಲೋಕವನ್ನು ಬರೀ ಬಾಯಿ ಮಾತಿನಿಂದ ಉಂಟು ಮಾಡಿದ ಸರ್ವಶಕ್ತನ್. ಪ್ರಿಯ ಸಹೋದರ ಸಹೋದರಿ, ಯಾಕೋಬ ಹೋರಾಟದ ಪ್ರಾರ್ಥನೆ ಮಾಡೋದು. ಓಕೆ, ಇನ್ನೊಂದು ನಾವು ಪ್ರೇಯರ್ ಮಾಡುವಾಗ ಹಾಗೆ ಹೋರಾಟದ ಪ್ರಾರ್ಥನೆ, ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ಲೂಕನ್ ಬರೋ ಸುವಾರ್ತೆಗೆ ಹೋಗೋಣ. ಅಲ್ಲಿ ಒಂದು ಸುಂದರವಾದಂಥ ಕಥೆಯನ್ನು ಯೇಸು ಸ್ವಾಮಿ ಹೇಳ್ತಾರೆ. ಲೂಕನ್ ಬರೋ ಸುವಾರ್ತೆ 18ನೇ ಅಧ್ಯಾಯ ಹಾಗೂ 9ರಿಂದ 14ರವರೆಗೆ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಎಲ್ಲಿ ಹೋದರು? ಇಬ್ಬರು ಮನುಷ್ಯರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ನೋಡ್ರಿ, ಇವನು ಹೆಂಗೆ ಪ್ರೇಯರ್ ಮಾಡ್ತಾನೆ. ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಮುಂದೇನು ಹೇಳ್ತಾನೆ ನೋಡ್ರಿ, ಈ ಸುಂಕದವನಂತಿನೂ ನಾ ಅಲ್ಲ. ಎಷ್ಟು ಅಹಂಕಾರ ನೋಡ್ರಿ ಪ್ರೇಯರಲ್ಲಿ. ಏನಂತ ತಿಳ್ಕೊಂಡಿದೆ ಅಂತಾನಂದರೆ, ಓಕೆ, ಸೊ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ. ಮಾಡಿರ್ಬೋದು ತಾನೆ? ಮಾಡಿರ್ಬೋದು. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಕೊಟ್ಟಿರ್ಬೋದು ತಾನೆ? ಕೊಟ್ಟಿದ್ದಾನೆ. ಕೆಟ್ಟ ಮನುಷ್ಯ ಅಲ್ರಿ, ಒಳ್ಳೆ ಮನುಷ್ಯನೇ. ಒಳ್ಳೆ ಮನುಷ್ಯ ದೇವರಿಗೆ ಕಾಣಿಕೆ ಹಾಕ್ತಾನೆ, ಉಪವಾಸನೂ ಮಾಡ್ತಾನೆ. ಆದರೆ ಪ್ರೇಯರ್ ಮಾಡ್ತಾನೆ. ದೇವರು ಈ ಒಳ್ಳೆ ಮನುಷ್ಯ, ಕಾಣಿಕೆ ಕೊಡೋ ಮನುಷ್ಯ, ಇವನು ಉಪವಾಸ ಮಾಡೋ ಮನುಷ್ಯ, ಇವನು ಪ್ರೇಯರ್ ಕೇಳಿದ್ರ ದೇವರು? ಕೇಳಲೇ ಇಲ್ಲ. ಮುಂದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸಿ. ಏನು ಹೇಳಿದ? ಪ್ರೇಯರ್ ಪ್ರಾರ್ಥನೆಯಲ್ಲಿ ನಾವು ತಗ್ಗಿಸಿಕೊಂಡು ಪ್ರೇಯರ್ ಮಾಡಬೇಕು. ನಮಗೆ ತಗ್ಗಿದ ಭಾವನೆ ದೀನ ಮನಸ್ಸಿರಬೇಕು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ದರ್ಶನವನ್ನು ಬಯಸಿ ನನ್ನನ್ನು ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ದೇಶದಲ್ಲಿ ಆರೋಗ್ಯವನ್ನು ಅನುಗ್ರಹಿಸಿ. ಹಾಗಾದರೆ ಒಬ್ಬ ಮನುಷ್ಯನಿಗೆ ಅಹಂಭಾವ ಅನ್ನೋದಿರಬಾರ್ದು. ಅಹಂಕಾರಿಗಳ ಪ್ರಾರ್ಥನೆ ದೇವರು ಹೇಳ್ತಾರೆ ಅಸಹ್ಯ.
ಅಹಂಕಾರಿಗಳ ಪ್ರಾರ್ಥನೆ ಅಸಹ್ಯ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ನಿಜ. ಅದರೊಳಗೆ ನಂಬಿಕೆ ಇದೆಯಾ? ಅದರೊಳಗೆ ದೀನತೆ ಇದೆಯಾ? ಅದರಲ್ಲಿ ಸೀರಿಯಸ್ನೆಸ್, ಗಂಭೀರತೆ ಇದೆಯಾ? ಅದು ಹತಾಶರಾಗಿದೆಯವಾ? ಅದರಲ್ಲಿ ಕಣ್ಣೀರಿಂದ ನಾವು ದೇವರ ಹತ್ರ ಕೇಳ್ತೀವ? ಈ ಪ್ರಾರ್ಥನೆಗಳನ್ನು ಮಾಡಿದ ಇವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ನೀವು ಮಾಡಿ, ನಿಮಗೂ ಸಿಗ್ತದೆ. ಓಕೆ, ಮುಂದೆ ನಾವು ನೋಡಿಕೊಳ್ಳೋಣ. ಯಾಕಂದರೆ ಈ ವಾಕ್ಯ ನಾವು ಅದ್ಭುತವಾದಂಥ ವಾಕ್ಯ. ಮುಂದೆ ನಾವು ನೋಡ್ತೇವೆ ಇನ್ನೊಂದು ದೊಡ್ಡ ಉದಾಹರಣೆ ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 22ಕ್ಕೆ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 39ಕ್ಕೆ ಹೋಗೋಣ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಎಣ್ಣೆ ಮರಗಳ ಗುಡ್ಡ ಅಂತಿದೆಯಲ್ಲ, ಇದು ಎತ್ತರವಾದಂಥ ಸ್ಥಳ. ನಾನು ಅಲ್ಲಿ ಹೋಗಿದ್ದೆ, ಎಣ್ಣೆ ಮರಗಳ ಗುಡ್ಡದಲ್ಲಿ. ಅಲ್ಲಿ ನಿಂತ್ಕೊಂಡು ನಾನು ನೆನೆಸ್ಕೊಂಡೆ, ದೇವ ಸ್ವಾಮಿ ಪ್ರಾರ್ಥನೆ ಬಗ್ಗೆ ಎಷ್ಟೊಂದು ವಿಷಯ ಇಲ್ಲಿ ಹೇಳಿದ್ದಾರೆ ಅಂಥೇಳಿ. ಓಕೆ, ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸ್ತೀರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಇದನ್ನ? ಈ ಸ್ವಾಮಿನೇ ಹೇಳ್ತಾರೆ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸಿಗೆಯಷ್ಟು ದೂರ ಹೋಗಿ, ಏನಂತೆ, ಯಾರ್ರೀ ಮೊಣಕಾಲು ಊರಿದು? ಎಲ್ಲರೂ ಮಾರ್ಕ್ ಮಾಡ್ಕೊಳ್ರಿ, ಯಾರು ಮೊಣಕಾಲು ಊರಿದು? ನಮ್ಮವ್ರಿಗೆ ಮೊಣಕಾಲೂರಿ ಅಂದರೆ ಎಷ್ಟು ನಾಚಿಕೆ ಗೊತ್ತಾ? ದೇವಕುಮಾರನಾಗಿರುವ ಯೇಸು ಸ್ವಾಮಿನೇ ಮೊಣಕಾಲು ಊರಿದ್ರ ಇಲ್ವಾ? ಮೊಣಕಾಲು ಊರಿದ್ರು. ಮೊಣಕಾಲೂರಿ ಏನು ಹೇಳ್ತಾರೆ? ತಂದೆ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು, ಮುಂದೆ ನೋಡ್ತೇವೆ, ಮನೋವ್ಯಥೆಯುಳ್ಳವನಾಗಿ, ಇನ್ನೂ ಆಸಕ್ತಿಯಿಂದ ಹೇಗೆ ಅಂತೆ? ಮನೋವ್ಯಥೆಯುಳ್ಳವನಾಗಿ. ಹೇಗೆ? ಮನೋವ್ಯಥೆ. ಎಲ್ಲರೂ ಅನ್ನೋಣ ಮನೋವ್ಯಥೆ. ಇಂಗ್ಲೀಷಲ್ಲಿ ಹೇಳೋಣ ಆಗನಿ, ಆಗನೈಸಿಂಗ್ ಪ್ರೇಯರ್. ಮನೋವ್ಯಥೆ ಅಂದರೆ ಏನು ಗೊತ್ತಾ? ಓಕೆ, ಯೇಸು ಸ್ವಾಮಿಗೆ ಕಾರ್ ಬೇಕಾಗಿತ್ತ. ದೇವ್ರ ಹತ್ರ ಕೇಳ್ತಾ ಇದ್ರು, ದೇವರೇ ಒಂದು ಕಾರ್ ಕೊಡು ಅಂತ. ದೇವರೇ ನನಗೆ ಪ್ರಾಪರ್ಟಿ ಕೊಡು ಅಂತ ಕೇಳ್ತಾ ಇದ್ರ? ದೇವರೇ ನನಗೆ ಇಷ್ಟು ಆಸ್ತಿ ಕೊಡು ಅಂತ ಕೇಳ್ತಾ ಇದ್ರ? ಯೇಸು ಸ್ವಾಮಿ ಮನೋವ್ಯಥೆ ಉಳ್ಳವನಾಗುವುದಕ್ಕೆ ಕಾರಣ ಏನು? ಅವ್ರಿಗೆ ರೋಗ ಇತ್ತಾ? ಅವ್ರಿಗೆ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ? ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ಮನೋವ್ಯಥೆ ಉಳ್ಳವನಾಗಿ ಪ್ರಾರ್ಥನೆ ಮಾಡಿದ್ದು ನಿನಗೋಸ್ಕರ, ನನಗೋಸ್ಕರ. ಹಲ್ಲೆಲೂಯಾ. ಎಲ್ಲ ಜನರ ಶಾಪ, ಎಲ್ಲ ಜನರ ಪಾಪ ತನ್ನ ಮೇಲೆ ಹೊತ್ತುಕೊಂಡು ಮನೋವ್ಯಥೆ ಉಳ್ಳವನಾಗಿ ಪ್ರಾರ್ಥನೆ ಮಾಡಿದ್ರು ರೀ. ಅವ್ರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ? ಆ ಪ್ರಾರ್ಥನೆಗೆ ಉತ್ತರವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹಾಗೆ ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿದ್ರೆ, ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಇವತ್ತು ಯೇಸು ಸ್ವಾಮಿಯನ್ನು ಹಿಂಬಾಲನೆ ಮಾಡು ಕೋಟ್ಯಾಂತರ ಜನ ಇವತ್ತು ಹಾಗೆ ಸೇರ್ತಾ ಇರಲಿಲ್ಲ. ಇವತ್ತು ಕೋಟಿ ಕೋಟಿ ಜನ ಯೇಸು ಸ್ವಾಮಿಯನ್ನು ಹಿಂಬಾಲನೆ ಮಾಡ್ತಾ ಇರೋದಕ್ಕೆ ಒಂದು ಮುಖ್ಯ ಕಾರಣ ಏನಂದರೆ, ಗೆತ್ಸೆಮನೆಯಲ್ಲಿ ಅವರು ಮಾಡಿರುವ ಮನೋವ್ಯಥೆಯುಳ್ಳ ಪ್ರಾರ್ಥನೆ. ಒಬ್ಬ ಪಾಸ್ಟರ್ನ ಹೊಡೆದು ಒಳಗೆ ಹಾಕಿದ್ದಾರೆ. ಪಾಸ್ಟರ್ ಹೆಂಡತಿಯನ್ನು ಬತ್ತಲೆ ಮಾಡಿ ಮೆರವಣಿಗೆ ಮಾಡಿದ್ದಾರೆ. ಅವರ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಚರ್ಚ್ಗಳನ್ನು ಒಡೆದಿದ್ದಾರೆ. ಕೇಳಿದಾಗ ನಿಮಗೇನು ಅನಿಸ್ತದೆ? ಕೆಲವ್ರಿಗೇನೂ ಅನಿಸಲ್ಲ. ನಮ್ಮ ಚರ್ಚಲ್ಲಿ ಯಾರೋ ಕಣ್ಣೀರಿಂದ ಬರ್ತೀರಿ, ನಾನು ಡಾಕ್ಟರ್ ಸೇರಿ ಮನೇಲಿ ಮಾತಾಡ್ಕೊಳ್ತೀವಿ. ಅವರೆಷ್ಟು ಹೋರಾಟದಲ್ಲಿರ್ಬೋದು ರೀ. ನಾನು ಮೊದಲು ಹಂಗಿರಲಿಲ್ಲ, ಒಂದು ಸ್ವಲ್ಪ ರೌಡಿಸಮಲ್ಲಿ ಇದ್ದವನು. ಯಾರಿದ್ರೇನು ಸತ್ರೆ ನನಗೇನಾಗಬೇಕಾಗಿದೆ. ಆದರೆ ಪ್ರಿಯರೇ, ಇವತ್ತು ನೀವೆಲ್ಲ ದೇವರು ನನಗೆ ಕೊಟ್ಟಿದ್ದಾರೆ. ಕುರುಬನ ಕೆಲಸ ಏನಂದರೆ ಕುರಿಗಳ ವಿಷಯದಲ್ಲಿ ಚಿಂತೆ ಮಾಡೋದು. ಇವತ್ತು ನಿಮಗೇನಾದರೂ ಆದರೆ ನಮಗೆ ಆದಂಗೆ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಾವು ಮನೋವ್ಯಥೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ತೇವೆ. ನೀವೇ ನನಗೆ ಕಾಸು ಕೊಟ್ಟಿದ್ದೀರಾ? ಪಾಸ್ಟ್ರೇ ಬನ್ನಿ ನಮಗೋಸ್ಕರ ಪ್ರೇಯರ್ ಮಾಡಿ, ನಾವು ನಿಮ್ಗೆ ತಿಂಗಳ 1 ಲಕ್ಷ ಕೊಡ್ತೀವಂತ. ಪ್ರಿಯರೇ, ಅದಲ್ಲ. ಇವತ್ತು ಯೇಸು ಸ್ವಾಮಿ ಮನೋವ್ಯಥೆ ಉಳ್ಳವನಾಗಿ ಪ್ರಾರ್ಥನೆ ಮಾಡಿದರು. ನೀನು ನಾನು ಹೇಗೆ ಪ್ರೇಯರ್ ಮಾಡ್ತೀವಿ? ಇನ್ನೊಬ್ಬರಿಗೋಸ್ಕರ ಪ್ರೇಯರ್ ಮಾಡಂದರೆ ಹೇಗೆ ಮಾಡ್ತೀವಿ?
ಅರೆ ಪ್ರೇಯರ್ಗೆ ಸರಿಯಾಗಿ ನಿಮಗೆ ಗಾಡಿ ಕೊಟ್ಟಿದ್ದಾರೆ, ಮನೆ ಹತ್ರ ಇದೆ, ಇಲ್ಲಿ ಆಲಯ ಇದೆ, ಫ್ಯಾನ್ ಇದೆ, AC ಇದೆ, ಬಂದು ಪ್ರೇಯರ್ ಮಾಡಿ ಅಂದರೆ ಪ್ರೇಯರ್ ಮಾಡುವಷ್ಟು ಮನಸ್ಸು ನಮ್ಮೊಳಗಿಲ್ಲದೆ ಇರುವಾಗ ನಮಗೆ ಕಷ್ಟ ಬಂದಾಗ ದೇವ್ರ ಹತ್ರ ಕೇಳಿದರೆ ದೇವ್ರ ಪ್ರೇಯರ್ಗೆ ಉತ್ತರ ಕೊಡ್ತಾರಾ? ಪ್ರಿಯರೇ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದೇ ಕ್ರೈಸ್ತ ಜೀವನ. ವಾಟ್ ಈಸ್ ಕ್ರಿಶ್ಚಿಯಾನಿಟಿ? ಕ್ರಿಶ್ಚಿಯಾನಿಟಿ ಅಂದರೆ ಭಾಳ ಜನ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ. ಇನ್ನೊಬ್ಬರಿಗಾಗಿ ಜೀವಿಸೋದೇ ಜೀವನ, ಅದೇ ಕ್ರಿಶ್ಚಿಯಾನಿಟಿ. ಯೇಸು ಸ್ವಾಮಿ ಲೋಕವನ್ನು ಪ್ರೀತಿ ಮಾಡಿ ಪರಲೋಕವನ್ನು ಬಿಟ್ಟು ಈ ಒಂದು ಕೆಟ್ಟ ಕತ್ತಲೆಯ ಲೋಕಕ್ಕೆ ಬಂದದ್ದು ಏನಕ್ಕೆ ಗೊತ್ತಾ? ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿ. ಅವರು ಮಾಡಿರೋ ಪ್ರಾರ್ಥನೆ ನೋಡ್ರಿ ಹೇಗೆ ಮಾಡ್ತಾ ಇದ್ದಾರೆ. ಮೊಣಕಾಲ ಮೇಲೆ ಬಿದ್ದವ್ರೆ, ಇನ್ನೊಬ್ಬರ ಎಲ್ಲ ಕಷ್ಟ ತನ್ನ ಮೇಲೆ ಹಾಕ್ಕೊಂಡು ಅವ್ರು ಹೇಗೆ ಪ್ರೇಯರ್ ಮಾಡಿದಾಗ ಏನಾಯಿತು ಅಂತ ನೋಡ್ರಿ. ಏನು ಹೇಳ್ತಿದೆ, ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೂತನ ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿ ಅವನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಅವನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಬೆವರು ರಕ್ತದೋಪಾದಿಯಲ್ಲಿ ಇಳಿತಾ ಇತ್ತು. ಪ್ರಿಯರೇ, ಆತ್ಮಿಕ ಜೀವನದಲ್ಲಿ ನಮ್ಮ ಮೇಲೆ ಬಂದ ಶಾಪ, ಪಾಪ, ರೋಗ ಎಲ್ಲ ಅವರು ಅಲ್ಲಿ ಅನುಭವಿಸಿದ್ರು. ನಮ್ಮನ್ನು ಬಿಡುಗಡೆ ಮಾಡೋದು ಇದೆಂಥ ಪ್ರಾರ್ಥನೆ. ಪ್ರಿಯರೇ, ನಿಮ್ಮ ಕುಟುಂಬದವರಿಗೋಸ್ಕರ ಮನೋವ್ಯಥೆ ಉಳ್ಳವರಾಗಿ ಪ್ರೇಯರ್ ಮಾಡ್ತೀರಾ? ನಿಮ್ಮ ತಂದೆ ತಾಯಿಗಳಿಗಾಗಲಿ, ತಂದೆ ತಾಯಿಗಳ ಮಕ್ಕಳಿಗಾಗಲಿ ಮನೋವ್ಯಥೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ತೀರಾ? ಅವ್ರ ರಕ್ಷಣೆ ಹೊಂದಿಲ್ಲ, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀರಾ? ಅವ್ರು ಕಣ್ಣೀರಲ್ಲಿದ್ದಾರೆ, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀರಾ? ಅವರು ಸಾಲದಲ್ಲಿದ್ದಾರೆ, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀರಾ? ಅವರು ಏನು ಕೆಲಸ ಮಾಡಿದ್ರು ನೆರವೇರ್ತಾ ಇಲ್ಲ, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀರಾ? ನೋಡ್ರಿ, ನೆನಪಲ್ಲಿ ಇಟ್ಕೊಂಡಿರ್ರಿ, ಇನ್ನೊಬ್ಬರಿಗೋಸ್ಕರ ನೀವು ಪ್ರೇಯರ್ ಮಾಡ್ರಿ, ಇನ್ನೊಬ್ಬರ ಮನೆ ನೀವು ಕಟ್ಟ್ರಿ, ನಿಮ್ಮ ಮನೆ ದೇವರು ಕಟ್ತಾರೆ. ಹಲ್ಲೆಲೂಯಾ. ನಮ್ಮ ಮನೆ ಕಟ್ಟುವವರೇ ದೇವರು. ಅವರು ಕಟ್ಟಿರೋ ಮನೆ ಕೆಡುವ ಶಕ್ತಿ ಲೋಕದಲ್ಲಿ ಎಲ್ಲೂ ಇಲ್ಲ. ಹಲ್ಲೆಲೂಯಾ. ಹೇಗೆ ರೀ ನೀವು ಪ್ರೇಯರ್ ಮಾಡ್ತೀರಾ? ಹೇಗೆ ಪ್ರೇಯರ್ ಮಾಡ್ತೀರಾ? ಓಕೆ ಪ್ರಿಯರೇ, ಬೇಗ ನಾವು ಇನ್ನೊಂದು ಕಥೆ ನಾವು ನೋಡಿಕೊಳ್ಳೋಣ. ವಿಮೋಚನ ಕಾಂಡದಲ್ಲಿ 17ನೇ ಅಧ್ಯಾಯದಲ್ಲಿ, ವಿಮೋಚನ ಕಾಂಡ 17ರಲ್ಲಿ ಒಂದು ಕತೆ ಹೀಗಿದೆ. ಏನಂತ ಹೇಳಿದ್ರೆ, ಒಂದು ಯುದ್ಧ ಆಯಿತು. 8ನೇ ವಚನದಿಂದ, ಆಗ ಅಮಾಲೇಕರು ರೆಫಿದೀಮ್ನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕರೊಡನೆ ಯುದ್ಧ ಮಾಡಬೇಕು. ನಾನು ದೇವರ ದಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆ ಹೇಳ್ತಾನೆ, ಯೆಹೋಶುವ ನೀನು ಕೆಳಗೆ ಹೋಗಿ ನೀ ಯುದ್ಧ ಮಾಡು, ನಾ ಬೆಟ್ಟದ ಮೇಲೆ ಹೋಗಿ ದೇವದಂಡ ಹಿಡ್ಕೊಂಡು ಕೈ ಎತ್ತಿ ನಾನು ನಿಂತ್ಕೊಳ್ತೀನಿ. ಅದೇನೆಂದರೆ ಪ್ರಾರ್ಥನೆಯನ್ನು ಸೂಚಿಸ್ತದೆ. ಅಲ್ಲಿ ಹೋಗಿ ಮೋಶೆ ಕೈ ಎತ್ತಿದಾಗ ಕೈ ಎತ್ಕೊಂಡೇ ನಿಲ್ಲಕ್ಕಾಗತ್ತಾ? ಕೈ ಸೋಲ್ತಾ ಇತ್ತು. ಅದಕ್ಕೇನು ಮಾಡಿದರು, ಹೂರ ಮತ್ತು ಆರೋನ ಬಂದು ಅವನಿಗೆ ಕೈ ಸಪೋರ್ಟ್ ಕೊಟ್ಟರು. ಎಲ್ಲಿ ತನಕ ಕೈ ಮೇಲೆ ಇತ್ತು ಅಲ್ಲಿ ತನಕ ಯೆಹೋಶುವನಿಗೆ ಜಯ ಆಗ್ತಾ ಇತ್ತು. ಇಲ್ಲಿ ಜಯದ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ಪ್ರಾರ್ಥನೆ ಬಿಡದೆ ನಾವು ಮಾಡೋಣ. ಅಲ್ಲಿ ಮಾಡಿರುವ ಪ್ರಾರ್ಥನೆ, ನಿಮ್ಮ ಮನೆಯೊಳಗೆ, ನಿನ್ನ ಮೊಣಕಾಲೂರಿ, ನಿನ್ನ ರೂಮಲ್ಲಿ ಮಾಡಿರುವ ಪ್ರಾರ್ಥನೆ, ಆತ್ಮೀಕ ಲೋಕದಲ್ಲಿ ಮಾಡುವ ಪ್ರಾರ್ಥನೆ ದೈಹಿಕ ಲೋಕದಲ್ಲಿ ಪರಿಣಾಮವನ್ನು ತಗೊಂಡು ಬರ್ತದೆ. ಹಲ್ಲೆಲೂಯಾ. ನೆನಪಲ್ಲಿ ಇಟ್ಕೊಂಡಿರ್ರಿ, ನಾನು ಪ್ರಸಂಗ ಮಾಡ್ತೀನಲ್ಲ, ಸೈತಾನ್ ಇಲ್ಲಿ ಬಂದರೆ ಹೇಳ್ತಾನೆ, ನನಗೇನು ಹೇಳ್ತಾನೆ ಗೊತ್ತಾ, ಅವನು ನಿಮ್ಮಪ್ಪ ನನಗೆ ಪ್ರಸಂಗ ಮಾಡ್ತೀನಿ ಅಂತ. ಯಾರು? ಸೈತಾನ ಹೇಳ್ತಾನೆ, ನೀ ಏನು ಪ್ರಸಂಗ ಮಾಡ್ತೀನಿ, ಅದಕ್ಕಿಂತ ಚಂದ ಪ್ರಸಂಗ ನಾನು ಮಾಡ್ತೀನಿ, ಆದರೆ ನಾನು ಪ್ರೇಯರ್ ಮಾಡ್ತೀನಿ ಅಂತೀನಿ ಅವನಿಗೆ. ಅವನೇನಂತಾನೆ, ಓಡಿ ಹೋಗ್ತಾನೆ. ಯಾಕಂದರೆ ನೆನಪಲ್ಲಿ ಇಟ್ಕೊಂಡಿರ್ರಿ, ಮೊಣಕಾಲ ಮೇಲೆ ಬಿದ್ದಿರುವ ವ್ಯಕ್ತಿ ನರಕವನ್ನು ನಡಗಿಸ್ತಾನೆ. ಮೊಣಕಾಲ ಮೇಲೆ ಬಿದ್ಕೊಂಡು ನೀವು ಪ್ರೇಯರ್ ಮಾಡ್ತೀರಲ್ಲ, ದೇಶಕ್ಕಾಗಿ ನಾವು ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೇವೆ. ಈ ದೇಶವನ್ನು ದೇವರೇ ಕಾಪಾಡು, ಇಲ್ಲಿರುವಂಥ ಅರಾಜಕತೆ ನಿಂತು ಹೋಗಲಿ ಅಂತ ದೇವರು ನಮಗೆ ಎಷ್ಟೊಂದು ಉತ್ತರ ಕೊಟ್ಟಿದ್ದಾರೆ, ಇನ್ನು ಮುಂದೆ ಉತ್ತರ ಕೊಡ್ತಾರೆ. ಆದರೆ ಹೀಗೆ ಪ್ರೇಯರ್ ಮಾಡಿ ಬ್ರದರ್, ಹೀಗೆ ಪ್ರೇಯರ್ ಮಾಡಿ ಸಿಸ್ಟರ್. ಏನಂತ ಹೇಳಿದ್ರೆ, ನೀನು ಮತ್ತಾಯ 16:16-18 ಏನು ಹೇಳ್ತಿದೆ, ಈ ಲೋಕದಲ್ಲಿ ನೀವೇನು ಕಟ್ತೀರೋ ಪರಲೋಕದಲ್ಲಿ ಕಟ್ಟಲ್ಪಡೋದು. ಪ್ರಿಯರೇ, ಇಡೀ ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಸೈತಾನನ್ನು ನಡಗಿಸುವ ಶಕ್ತಿ ನಮ್ಮ ಪ್ರಾರ್ಥನೆಯಲ್ಲಿದೆ. ಮಾಟ ಮಂತ್ರಗಳ ಶಕ್ತಿಯನ್ನು, ದುರಾತ್ಮಗಳನ್ನು ಕಟ್ಟಿ ಹಾಕುವ ಶಕ್ತಿಯನ್ನು ಯೇಸು ಸ್ವಾಮಿ ಹೇಳ್ತಾರೆ ಲೂಕ 10:18-19 ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ. ಪ್ರಾಯದ ಸಿಂಹವನ್ನು, ಘಟಸರ್ಪವನ್ನು ತುಳಿದು ಬಿಡುವಿ. ಯಾರಿಗೆ ದೇವರು ಕೊಟ್ಟಿದ್ದಾರೆ?
ಯಾರ್ಯಾರು ಗ್ರ್ಯಾಜುಯೇಟ್ ಆಗಿದ್ದಾರೆ ಅವರಿಗೆ ನಿಮ್ಮ ಕಾಲು ಕೆಳಗೆ ರೋಮ 16 ನಾವು ನೋಡ್ತೇವೆ. ಪ್ರಿಯ ಸಹೋದರಿ, ಸೈತಾನನ್ನು ನಡಗಿಸುವ ಶಕ್ತಿ ನಿಮ್ಮ ಪ್ರಾರ್ಥನೆಯಲ್ಲಿದೆ. ನೀವು ಮೊಣಕಾಲು ಊರಿದಾಗ ನರಕವನ್ನು ನಡಗಿಸುವ ಶಕ್ತಿ, ವೈರಿಯನ್ನು ಹಾಳು ಮಾಡುವ ಶಕ್ತಿ, ನಿಮ್ಮನ್ನು ಹಾಳು ಮಾಡಿದವನನ್ನು ಹಾಳು ಮಾಡುವ ಶಕ್ತಿ ನಿಮ್ಮ ಪ್ರಾರ್ಥನೆಯಲ್ಲಿದೆ. ಕಡೆ ಒಂದು ಪ್ರಾರ್ಥನೆ ಇದೆ, ಒಂದೇ ನಿಮಿಷ ಹೇಳಿಬಿಡ್ತೀನಿ ಅದನ್ನು. ಓಕೆ, ಹುಚ್ಚುತನದ ಪ್ರಾರ್ಥನೆ. ಎಂಥ ಪ್ರಾರ್ಥನೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಕೆಲವ್ರಿಗೆ ಹೇಳೋಕ್ಕೆ ಮನಸ್ಸೇ ಅಲ್ಲ. ಬಹುಶಃ ಅದೇ ಪ್ರೇಯರ್ ನೀವು ಮಾಡ್ತಾ ಇರ್ಬೋದು, ಯಾರಿಗೂ ಗೊತ್ತು. ಓಕೆ, ಮತ್ತಾಯ 6, ಓಕೆ 2ನೇ ವಚನದಿಂದ ನೋಡಿಕೊಳ್ಳೋಣ. ಇಲ್ಲ 2 ಅಲ್ಲ, 7, ಓಕೆ 5ರಿಂದ ನೋಡೋಣ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ ಹೇಳಿದಾರಾ ದೇವರು? ಹೇಳಿದ್ದಾರೆ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವ್ರು ಹೇಳವ್ರೆ, ಆದ್ರೆ ನಾವೇನು ಮಾಡ್ತೀವಿ? ದೇವರೇ ಮುಟ್ಟು, ಇವ್ರು ಮುಟ್ಟು, ಬೆಳಗ್ಗೆ ಎದ್ದು ಮತ್ತೆ ಯಾರು? ಪದ್ಮಾನ್ ಮುಟ್ಟು, ಮರಿಯಪ್ಪನ ಮುಟ್ಟು, ಲಕ್ಷ್ಮೀನ ಮುಟ್ಟು, ರಶ್ಮಿನ ಮುಟ್ಟು, ಇವ್ರು ಮುಟ್ಟು. ಆಮೇನು ಪ್ರಿಯರೇ, ಹೇಳಿದ್ದನ್ನೇ ಸುಮ್ಮನೆ ಹೇಳೋದು ಪ್ರೇಯರ್ ಅಲ್ಲ. ಓಕೆ, ಏನಂತೆ? ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸ್ತಾರೆ. ಅದು ಸುಳ್ಳು. ಈ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ಪ್ರಾರ್ಥನೆಯಲ್ಲಿ ಗಂಭೀರವಾಗಿ ನಾವು ಹೋಗೋಣ ಪ್ರಿಯರೇ. ಈಗ ಅರ್ಥ ಆಯ್ತಾ? ಪ್ರಾರ್ಥನೆ ಹಾಗೆ ಮಾಡೋಣವಾ? ಕಣ್ಣೀರಿಂದ ಪ್ರಾರ್ಥನೆ ಮಾಡೋಣ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ, ಎಡಬಿಡದೆ ನಾವು ಪ್ರಾರ್ಥನೆ ಮಾಡೋಣ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋಣ, ಮನೋವ್ಯಥೆ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡೋಣ, ದೀನತೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನೋಡ್ರಿ, ಒಮ್ಮೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಆಳವಾಗಿ ಹೋಗ್ತೀರಾ, ಉನ್ನತವಾಗಿ ಮೇಲೆ ಹೋಗ್ತೀರಾ. ಯಾವುದೂ ನಿಮ್ಮನ್ನು ಕೆಡವಲಿಕ್ಕೆ ಸಾಧ್ಯ ಇಲ್ಲ. ಏನಂತೀರಿ? ಅಷ್ಟೇ ಸಾಕ? ಕೈ ಇದ್ದವರು ಹಲ್ಲೆಲೂಯಾ, ಅವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದರೆ ನಮಗೊಬ್ಬ ದೇವರಿದ್ದಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನನಗೆ ಇದನ್ನು ಹೇಳುವಾಗಲೇ ನನಗೆ ಎಷ್ಟು ಖುಷಿ ಆಗ್ತದೆ. ಯಾಕಂದರೆ ನಮ್ಮ ದೇವರು ನಮ್ಮ ಮೊರೆಯನ್ನು ಕೇಳ್ತಾರೆ. ಅನೇಕ ಸಾರಿ ಹೇಗೆ ಕೇಳ್ತಾರೆ ಗೊತ್ತಾ? ಲಾರ್ಡ್ ಅಂತ ಅಷ್ಟು ಹೇಳಿಬಿಟ್ರೆ ಸ್ವಾಮಿ ಹೇಳ್ತಾರೆ, ನಾನು ಇಲ್ಲೇ ಇದ್ದೀನಿ, ಚಿಂತೆ ಮಾಡಬೇಡಿ. ಇನ್ನು ಪೂರ್ತಿ ಪ್ರೇಯರ್ ನಾವು ಮಾಡಿರೋದಿಲ್ಲ. ಕರ್ತನೆ ಅಂದ ತಕ್ಷಣ ದೇವ್ರೇನು ಮಾಡ್ತಾರೆ? ನಮ್ಮ ಪಕ್ಕದಲ್ಲೇ ಇರ್ತಾರೆ.